ಡೌನ್ ಬಿಗಿನ್ಸ್ 2025ರ ಏಷ್ಯಾ ಕಪ್ ಟೂರ್ನಿಗೆ ಇನ್ನೊಂದೇ ದಿನ ಬಾಕಿ. ಮಂಗಳವಾರ ಅಫ್ಘಾನಿಸ್ತಾನ ಮತ್ತು ಹಾಂಗ್ಕಾಂಗ್ ತಂಡಗಳು ಉದ್ಘಾಟನಾ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಅಂಡ್ ನೆಕ್ಸ್ಟ್ ಡೇನೇ ಭಾರತ ಕಣಕ್ಕಿಳಿಯಲಿದೆ. ಯುಎಇ ವಿರುದ್ಧ ಮೊದಲ ಪಂದ್ಯವನ್ನಾಡಲಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಏನ್ ಗೊತ್ತಾ, ಯುಎಇ ತಂಡದಲ್ಲಿ ಭಾರತ ಮೂಲದವರೇ ಇದ್ದಾರೆ. ಏನಿದು ಭಾರತೀಯರು ವರ್ಸಸ್ ಭಾರತೀಯರು ಕದನ ಅನ್ನೋ ಬಗ್ಗೆ ಈ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 17ನೇ ಆವೃತ್ತಿಯ ಏಷ್ಯಾ ಕಪ್ ಟೂರ್ನಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಲಿವೆ. 2 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದು ಎ ಗ್ರೂಪ್ನಲ್ಲಿ ಭಾರತ, ಪಾಕಿಸ್ತಾನ, ಯುಎಇ ಮತ್ತು ಒಮಾನ್ ತಂಡಗಳಿದ್ರೆ, ಗ್ರೂಪ್ ಬಿ ನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಹಾಗೆ ಹಾಂಗ್ಕಾಂಗ್ ಟೀಮ್ಗಳು ಸ್ಥಾನ ಪಡ್ಕೊಂಡಿವೆ. ಏಷ್ಯಾ ಕಪ್ನ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಸೆಪ್ಟೆಂಬರ್ 10ರಂದು ತನ್ನ ಮೊದಲ ಪಂದ್ಯವನ್ನಾಡಲಿದೆ. ಕಳೆದ ಶುಕ್ರವಾರವೇ ದುಬೈಗೆ ಹಾರಿರುವಂತಹ ಟೀಂ ಇಂಡಿಯಾ ಆಟಗಾರರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ನಡೆಸ್ತಾ ಇದ್ದಾರೆ. ಅಚ್ಚರಿಯ ವಿಚಾರ ಅಂದ್ರೆ ಯುಎಇ ತಂಡದಲ್ಲೂ ಕೂಡ ಭಾರತೀಯರ ದಂಡೇ ಇದೆ. ಭಾರತ ವಿರುದ್ಧದ ಪಂದ್ಯದಲ್ಲಿ 6 ಭಾರತೀಯ ಮೂಲದ ಆಟಗಾರರು ಭಾಗವಹಿಸಲಿದ್ದಾರೆ. ಯುಎಇಯ 17 ಸದಸ್ಯರ ತಂಡದಲ್ಲಿ 6 ಜನ ಭಾರತೀಯ ಮೂಲ. ಟೀಂ ಇಂಡಿಯಾ ಏಷ್ಯಾ ಕಪ್ಗಾಗಿ 15 ಜನರ ಸ್ಕ್ವಾಡ್ ಅನ್ನು ಅನೌನ್ಸ್ ಮಾಡಿದ್ದು ಸೆಪ್ಟೆಂಬರ್ 10ರಂದು ತಮ್ಮ ಟೂರ್ನಮೆಂಟ್ನ ಮೊದಲ ಪಂದ್ಯದಲ್ಲಿ ಆತಿಥೇಯ ಯುಎಇ ತಂಡವನ್ನು ಎದುರಿಸ್ತಾರೆ. ಇಲ್ಲಿಂದ ಇವರ ಏಷ್ಯಾ ಕಪ್ ಅಭಿಯಾನ ಶುರುವಾಗುತ್ತೆ. ಈ ಪಂದ್ಯ ಯುಎಇ ಆಟಗಾರರಿಗೆ ಹಾಲಿ T20 ಚಾಂಪಿಯನ್ಗಳಾಗಿರುವಂತ ಭಾರತದ ವಿರುದ್ಧ ಕಣಕ್ಕಿಳಿಯೋಕೆ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ಇನ್ನು ಯುಎಇ ತಂಡ ಒಟ್ಟು 17 ಆಟಗಾರರನ್ನ ಏಷ್ಯಾ ಕಪ್ಗಾಗಿ ಪ್ರಕಟ ಮಾಡಿತ್ತು. ಮೊಹಮ್ಮದ್ ವಸೀಂ ಇವರು ಕ್ಯಾಪ್ಟನ್ ಅನ್ನ ಆಗಿದ್ರು. ಇನ್ನು ರಾಹುಲ್ ಚೋಪ್ರಾ, ರೋಹಿತ್ ಖಾನ್, ಮುಹಮ್ಮದ್ ಫಾರೂಕ್, ಮೊಹಮ್ಮದ್ ಜೊಹೈಲ್ ಹಾಗೆ ಮುತಿಯುಲ್ಲಾ ಖಾನ್, ಜುನೈ ಸಿದ್ದಿಕ್, ಹರ್ಷಿತ್ ಕೌಶಿಕ್, ಹೈದರ್ ಅಲಿ, ಸಿಮ್ರನ್ಜೀತ್ ಸಿಂಗ್, ಯಥಾನ್ ಡಿಸೋಜಾ, ಧ್ರುವ ಪರಾಶರ್, ಮೊಹಮ್ಮದ್ ಜವಾದುಲ್ಲಾ, ಆಸಿಫ್ ಖಾನ್, ಆರ್ಯನ್ ಶರ್ಮಾ, ಅಲಿಶನ್ ಶರಫು, ಸಗ್ದೀರ್ ಖಾನ್ ಇವರ ಪೈಕಿ 6 ಮಂದಿ ಭಾರತೀಯ ಮೂಲದವರಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಯುಎಇ 17 ಸದಸ್ಯರ ತಂಡದಲ್ಲಿ 6 ಭಾರತೀಯ ಮೂಲದ ಆಟಗಾರರು ಭಾರತೀಯರ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ. ಯುಎಇ ತಂಡದಲ್ಲಿರುವಂತಹ 6 ಭಾರತೀಯ ಮೂಲದ ಆಟಗಾರರಲ್ಲಿ ಹರ್ಷಿತ್ ಕೌಶಿಕ್, ಸಿಮ್ರನ್ಜೀತ್ ಸಿಂಗ್, ಧ್ರುವ್ ಪರಾಶರ್, ಅಲಿಶನ್ ಶರಫು, ಆರ್ಯನ್ ಶರ್ಮಾ, ರಾಹುಲ್ ಚೋಪ್ರಾ ಇವರ 6 ಜನ ಕೂಡ ಭಾರತೀಯ ಮೂಲದವರಾಗಿದ್ದಾರೆ. ಕೌಶಿಕ್ ಸೆಪ್ಟೆಂಬರ್ 1ರಂದು 2025ರಂದು T20ಗೆ ಪದಾರ್ಪಣೆ ಮಾಡಿದ್ರು ಯುಎಇ ಪರ. ಹಾಗೆ ಇದುವರೆಗೆ ಯುಎಇ ಪರ ಕೇವಲ 3 ಪಂದ್ಯಗಳನ್ನು ಆಡಿದ್ದಾರೆ. ಇನ್ನು ಸ್ಪಿನ್ನರ್ ಆಗಿರುವಂತ ಸಿಮ್ರನ್ಜೀತ್ ಸ್ವಲ್ಪ ಅನುಭವಿ ಆಟಗಾರನಾಗಿದ್ದಾರೆ. 12 T20 ಪಂದ್ಯಗಳಿಂದ 17 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಇನ್ನು ಯುಎಇ ತಂಡದ ಆಲ್ರೌಂಡರ್ ಪರ್ಷರ್ 23 ಪಂದ್ಯಗಳಿಂದ 128 ರನ್ ಹಾಗೆ 25 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಕೇರಳದಲ್ಲಿ ಜನಿಸಿದಂತ ಅಲಿಶನ್ 53 T20 ಪಂದ್ಯಗಳಿಂದ 1249 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಈ ತಂಡದ ಅತ್ಯಂತ ಅನುಭವಿ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು ಗಾಜಿಯಾಬಾದ್ನಲ್ಲಿ ಜನಿಸಿದಂತ ಆರ್ಯನ್ಸ್ 2023ರಲ್ಲಿ ಯುಎಇ ಪರ T20ಗೆ ಪದಾರ್ಪಣೆ ಮಾಡಿದ್ರು. ಹಾಗೆ ಇದುವರೆಗೆ 15 ಪಂದ್ಯಗಳಿಂದ 365 ರನ್ಗಳನ್ನ ಕಲೆ ಹಾಕಿದ್ದಾರೆ. ವಿಕೆಟ್ ಕೀಪರ್ ಆಗಿರುವಂತ ರಾಹುಲ್ ಚೋಪ್ರಾ 29 T20ಗಳಿಂದ 600 ರನ್ಗಳನ್ನ ಗಳಿಸಿದ್ದಾರೆ. ಹೀಗೆ ಭಾರತ ಎದುರು ಯುಎಇ ಟೀಮ್ ವೀಕ್ ಅನಿಸಿದ್ರು ಕೂಡ ಅಲ್ಲಿಯೂ ಕೂಡ ಭಾರತೀಯ ಮೂಲದವರೇ ಇದ್ದಾರೆ. ಅಂದ್ರೆ ಭಾರತ ಮೂಲದವರು ಯುಎಇಲಿ ಸೆಟಲ್ ಆಗಿ ಆ ರಾಷ್ಟ್ರದ ಪರ ಕಣಕ್ಕಿಳಿತಾ ಇದ್ದಾರೆ. ಸೊ ಅಲ್ಲಿಗೆ ಸೆಪ್ಟೆಂಬರ್ 10ರಂದು ನಡೆಯುವಂತಹ ಪಂದ್ಯ ಭಾರತೀಯರು ವರ್ಸಸ್ ಭಾರತೀಯ ಮೂಲದವರ ನಡುವಿನ ಕದನವಾಗಿ ಮಾರ್ಪಡಲಿದೆ. ನಮಸ್ಕಾರ.